ರಾಜ್ಯದ ಬೇರೆಲ್ಲಾ ಸಮುದಾಯಗಳಿಗೆ ನೀಡಿದಂತೆ ಮುಸ್ಲಿಂ ಸಮುದಾಯಕ್ಕೂ ಹಲವು ಭರವಸೆಗಳನ್ನು ನೀಡಿತು. 2011ರ ಜನಗಣತಿಯ ಪ್ರಕಾರ ರಾಜ್ಯದ ಜನಸಂಖ್ಯೆಯ ಸುಮಾರು 13% ಮುಸ್ಲಿಂ ಸಮುದಾಯವು 2023ರಲ್ಲಿ ಕಾಂಗ್ರೆಸ್ ಪಕ್ಷ ಸರ್ಕಾರ ರಚಿಸಲು ಕಾರಣವಾದ ಐತಿಹಾಸಿಕ ಜನಾದೇಶದಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿತು. ಮುಸ್ಲಿಂ ಸಮುದಾಯ ಒಗ್ಗಟ್ಟಿನಿಂದ ಕಾಂಗ್ರೆಸ್ಗೆ ಮತ ಹಾಕಿ ಬೆಂಬಲಿಸಿ ಆ ಪಕ್ಷ ಅಧಿಕಾರಕ್ಕೆ ಏರುವಲ್ಲಿ ನಿರ್ಣಾಯಕ ಪಾತ್ರ ವಹಿಸಿತ್ತು. ಇದು ಕಣ್ಣೆದುರಿಗೆ ಇರುವ ಅಪ್ಪಟ ಸತ್ಯ. ವಿಧಾನಸಭಾ ಚುನಾವಣೆಯ ಸಂದರ್ಭ ಹಾಗೂ ಅಧಿಕಾರಕ್ಕೆ ಬಂದ ಬಳಿಕ ಕಾಂಗ್ರೆಸ್ ಪಕ್ಷ ಹಾಗೂ ಸರ್ಕಾರ ಮುಸ್ಲಿಂ ಸಮುದಾಯಕ್ಕೆ ನೀಡಿದ ಪ್ರಮುಖ ಭರವಸೆಗಳು ಏನು ಮತ್ತು ಎಷ್ಟು ಅನುಷ್ಠಾನಗೊಂಡಿವೆ ಎಂದು ಈ ವರದಿಯು ವಸ್ತುನಿಷ್ಠವಾಗಿ ಅವಲೋಕಿಸುತ್ತದೆ. ಭರವಸೆಗಳನ್ನು ಘೋಷಿಸಿದ ಮಾತ್ರಕ್ಕೆ ಯಾವುದೇ ಆಡಳಿತವು ಯಶಸ್ವಿಯಾಗುವುದಿಲ್ಲ. ಅದು ತಳಮಟ್ಟದಲ್ಲಿ ಹೇಗೆ ಫಲಾನುಭವಿಗಳಿಗೆ ತಲುಪಿದೆ ಎನ್ನುವುದರ ಮೂಲಕ ಆಡಳಿತದ ಪಾರದರ್ಶಕತೆ ನಿರ್ಧರಿತವಾಗುತ್ತದೆ. ಈ ನಂಬಿಕೆಯೇ ಈ ವರದಿಯ ಮೂಲವಾಗಿದೆ. ಯಾವುದೇ ರೀತಿಯ ಸಂಘರ್ಷವಿಲ್ಲದೆ ಪಾರದರ್ಶಕತೆ ಮತ್ತು ರಚನಾತ್ಮಕ ಸಂವಾದದ ಮೂಲಕ ಸರ್ಕಾರ ಹಾಗೂ ಮುಸ್ಲಿಂ ಸಮುದಾಯದ ಪರಸ್ಪರ ನಂಬಿಕೆಯನ್ನು ಬಲಪಡಿಸುವುದು ವರದಿಯ ಪ್ರಮುಖ ಉದ್ದೇಶವಾಗಿದೆ. ಚುನಾವಣೆಯ ವೇಳೆ ಕಾಂಗ್ರೆಸ್ ಪಕ್ಷವು ಮುಸ್ಲಿಂ ಸಮುದಾಯಕ್ಕೆ ನೀಡಿದ ಭರವಸೆಗಳಲ್ಲಿ ಪ್ರಮುಖ 10 ಭರವಸೆಗಳನ್ನು ನಾವು ಇಲ್ಲಿ ಅವಲೋಕಿಸೋಣ. ದ್ವೇಷ ಭಾಷಣ, ದ್ವೇಷ ಅಪರಾಧ, ದ್ವೇಷ ಪ್ರಚಾರದ ವಿರುದ್ಧ ಸ್ಪಷ್ಟ ಕ್ರಮ, ದ್ವೇಷ ಮತ್ತು ಕೋಮು ವಿಭಜನೆಯನ್ನು ಹರಡುವ ಕೋಮುವಾದಿ ಸಂಘಟನೆಗಳ ವಿರುದ್ಧ ನಿಷೇಧ ಸಹಿತ ಕಠಿಣ ಕ್ರಮ ಕೈಗೊಳ್ಳುವ ಭರವಸೆಯನ್ನು ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ನೀಡಲಾಗಿತ್ತು. ಆದರೆ ಕಾಂಗ್ರೆಸ್ ಸರ್ಕಾರ ಬಂದು 3 ವರ್ಷಗಳಲ್ಲಿ ಈ ಬಗ್ಗೆ ಯಾವುದೇ ನಿರ್ಣಾಯಕ ಹಾಗೂ ಸ್ಪಷ್ಟ ಕ್ರಮ ಆಗಿಲ್ಲ. ಸಾರ್ವಜನಿಕವಾಗಿ ಕೋಮು ವಿಷಯವನ್ನು ಬಿತ್ತುವ ಸಂಘ ಪರಿವಾರದ ಸಂಸ್ಥೆಗಳು ಮೆರವಣಿಗೆಗಳು, ರ್ಯಾಲಿಗಳು, ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಬಹಿರಂಗವಾಗಿಯೇ ದುರುಪಯೋಗಪಡಿಸಿಕೊಳ್ತಾ ಇದೆ. ಅಲ್ಲಲ್ಲಿ ಪ್ರಚೋದನಕಾರಿ ಘೋಷಣೆಗಳನ್ನು ಕೂಗುತ್ತಾ ಮಸೀದಿ ಮತ್ತು ಸೂಕ್ಷ್ಮ ಪ್ರದೇಶದಲ್ಲಿ ಹಾದು ಹೋಗುತ್ತಾ ಸ್ಥಳೀಯ ಸಮುದಾಯಗಳಲ್ಲಿ ಭಯದ ವಾತಾವರಣ ಉಂಟು ಮಾಡಿವೆ. ಇದೇ ವೇಳೆ ವಿದ್ಯಾರ್ಥಿ ಗುಂಪುಗಳು, ಜಾತ್ಯತೀತ ಸಂಘಟನೆಗಳು, ನಾಗರಿಕ ಸಂಘಗಳ ಶಾಂತಿಯುತ ಪ್ರತಿಭಟನೆಗೆ ಅನುಮತಿ ಕೂಡ ಸುಲಭವಾಗಿ ದೊರೆಯುತ್ತಿಲ್ಲ. ಈ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷಪಾತ ಮಾಡುತ್ತಿದೆಯೇ ಎಂಬ ಗ್ರಹಿಕೆ ನಾಗರಿಕರಲ್ಲಿ ಮೂಡಿದೆ. ಗೋರಕ್ಷಣೆಯ ಹೆಸರಿನಲ್ಲಿ ಹಿಂಸಾಚಾರ, ಅನೈತಿಕ ಪೊಲೀಸ್ಗಿರಿ, ಆರ್ಥಿಕ ಬಹಿಷ್ಕಾರ ಮುಂತಾದ ಪಿಡುಗುಗಳು ಈಗಲೂ ಮುಂದುವರಿಯುತ್ತಿವೆ. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋಗಳು ಇದಕ್ಕೆ ನೇರ ಸಾಕ್ಷಿಗಳು. ರಾಜ್ಯಾದ್ಯಂತ 2022 ಮತ್ತು 2025ರ ನಡುವೆ 270 ದ್ವೇಷ ಭಾಷಣ ಪ್ರಕರಣಗಳು ದಾಖಲಾಗಿವೆ. ಸೋಷಿಯಲ್ ಮೀಡಿಯಾದಲ್ಲಿ ಮುಸ್ಲಿಮರ ವಿರುದ್ಧ ದ್ವೇಷ ಪ್ರಚಾರ ಯಾವುದೇ ಕಡಿವಾಣವಿಲ್ಲದೆ ನಡೀತಾ ಇದೆ. ದ್ವೇಷ ಭಾಷಣದ ಅಪರಾಧಿಗಳ ವಿರುದ್ಧದ ತನಿಖೆ ಮತ್ತು ಪ್ರಾಸಿಕ್ಯೂಷನ್ ಪ್ರಕ್ರಿಯೆಗಳು ಅತ್ಯಂತ ದುರ್ಬಲವಾಗಿವೆ ಎಂದು ಈ ವರದಿ ಗಮನಿಸಿದೆ. ದ್ವೇಷದ ವಿರುದ್ಧದ ಹೋರಾಟಕ್ಕೆಂದು 67.26 ಕೋಟಿ ರೂಪಾಯಿ ಒದಗಿಸಲು ಸೋಷಿಯಲ್ ಮೀಡಿಯಾ ಅನಾಲಿಟಿಕ್ಸ್ ಸೊಲ್ಯೂಷನ್ಗೆ ಸಚಿವ ಸಂಪುಟ ಅನುಮೋದನೆ ನೀಡಿತ್ತು. ಆದರೆ ಇದು ಹೇಗೆ ಬಳಕೆಯಾಗ್ತಾ ಇದೆ, ಇದರ ವ್ಯಾಪ್ತಿ ಏನು ಎನ್ನುವುದರ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ಕೊರತೆ ಇದೆ. ಹಿಜಾಬ್ ಸರ್ಕಾರಿ ಆದೇಶ ಮತ್ತು ಸಾರ್ವಜನಿಕ ಭರವಸೆ. ಹಿಜಾಬ್ ಕುರಿತ ಹಿಂದಿನ ಸರ್ಕಾರದ ನಿರ್ಬಂಧ ಆದೇಶ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಪಡೆಯಲು ದೊಡ್ಡ ತಡೆಯಾಯಿತು. ಹಿಜಾಬ್ ನಿರ್ಬಂಧದಿಂದಾಗಿ 1000ಕ್ಕೂ ಹೆಚ್ಚು ಮುಸ್ಲಿಂ ಹೆಣ್ಣು ಮಕ್ಕಳು ಶಿಕ್ಷಣದಿಂದ ಹೊರಗುಳಿದಿದ್ದಾರೆ ಎಂದು PUCL ವರದಿ ಹೇಳುತ್ತದೆ. 2023ರ ಡಿಸೆಂಬರ್ನಲ್ಲಿ ಸಿಎಂ ಸಿದ್ದರಾಮಯ್ಯ ತಮ್ಮ ಸರ್ಕಾರವು ಆ ಜನವಿರೋಧಿ ಆದೇಶ ಸಿರಾಜ್ ಬಜ್ಪೆ ಅಂತ ಹೇಳಿ ದಕ್ಷಿಣ ಮುಸ್ಲಿಂ ಜನಪ್ರತಿನಿಧಿಗಳ ಒಕ್ಕೂಟದ ಅಧ್ಯಕ್ಷರು ಏನು ಕರ್ನಾಟಕ ಮುಸ್ಲಿಂ ಸಮಾವೇಶ ಇವತ್ತೇನು ಬೆಂಗಳೂರಿನ ಹೃದಯ ಭಾಗದ ಟೌನ್ ಹಾಲ್ನಲ್ಲಿ ಇವತ್ತೇನು ನಡೀತಾ ಇದೆ, ಇದು ಆರಂಭ ಅಷ್ಟೇ. ಇದು ಒಂದು ಅಡಿಪಾಯ. ನಮ್ಮ ಈ ಏನು ಉದ್ದೇಶ ಇಲ್ಲಿ ಇದೆ, ಉದ್ದೇಶ ಅನ್ನುವಂಥದ್ದೇನು ಹೇಳಿದರೆ 2023ರಲ್ಲಿ ಏನು ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತರುವಲ್ಲಿ ಏನು ಮುಸ್ಲಿಂ ಸಮುದಾಯ ಏನು ಬಹಳ ದೊಡ್ಡ 88% ಮತದಾನ ಮಾಡಿ ಈ ಒಂದು ಸರ್ಕಾರವನ್ನು ಅಧಿಕಾರಕ್ಕೆ ತಂದಿದೆ. ಅಧಿಕಾರಕ್ಕೆ ತರುವಾಗ ಏನು ಪ್ರಣಾಳಿಕೆಯಲ್ಲಿ ಏನು ಒಂದು 10 ಅಂಶಗಳು ನಮ್ಮದೇನು ಬೇಡಿಕೆ ಇತ್ತು, ಆ ಬೇಡಿಕೆ ಈಡೇರಿಸ್ತಾರೆ ಅನ್ನುವಂಥ ದೃಷ್ಟಿಯಿಂದ ಕರ್ನಾಟಕದ ಎಲ್ಲ ನಮ್ಮ ಸಮುದಾಯದವರು ಒಂದೇ ಕಡೆ ಮತ ಚಲಾಯಿಸಿ ಏನು ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತಂದಿದ್ದಾರೆ. ಅಧಿಕಾರಕ್ಕೆ ತಂದು ಏನು 3 ವರ್ಷ ಆಯಿತು. ಈ 3 ವರ್ಷದಲ್ಲಿ ನಮ್ಮ ಏನು ಬೇಡಿಕೆ ಈಡೇರಿಸಲಿಲ್ಲ. ಹಾಗಾಗಿ 2028ಕ್ಕೆ ಏನು ಅವರಿಗೆ ನಾವು ಈ ಇದಕ್ಕೆ ಒಂದು ಸೂಚನೆ ಅಂತ ಹೇಳ್ಬೋದು. ದಾವಣಗೆರೆಯೂ ಕೂಡ ಒಂದು ಅಡಿಪಾಯನೇ. ಯಾಕಂತ ಹೇಳಿದರೆ ದಾವಣಗೆರೆಯಲ್ಲಿ ಅಲ್ಲಿ 85,000ದಷ್ಟು ಮುಸ್ಲಿಂ ಮತದಾರರಿದ್ದಾರೆ. ಹಾಗಾಗಿ ಅಲ್ಲಿ ಯಾರು ಬಹುಸಂಖ್ಯಾತ ಮುಸ್ಲಿಮರಿದ್ದಾರೆ, ಮತದಾರರಿದ್ದಾರೆ. ಹಾಗಾಗಿ ಸಹಜವಾಗಿ ಅಲ್ಲಿ ಸೀಟ್ ಕೊಡಬೇಕಾಗಿರುವಂಥದ್ದು ಒಂದು ಮಾಡಿದೆ. ರಾಜಕೀಯವಾಗಿ ನಾವು ಪ್ರಬುದ್ಧತೆ ಬೆಳೆಸ್ಕೊಳ್ಬೇಕು ಅನ್ನೋಂಥದ್ದನ್ನು ಕೂಡ ಇವತ್ತಿನಿಂದ ಆರಂಭ ಅಂತ ನಾನು. ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ಕೈ ಬಿಟ್ಟರು, ಅದು ಒಂದು ತಾರತಮ್ಯ ಮಾಡಿದರು.
ಖಂಡಿತ ಇದೆಲ್ಲವೂ ಕೂಡ ನಮ್ಮ ಬೇಡಿಕೆ, ನೀವು ಅನ್ಯಾಯ ಮಾಡ್ತಾ ಇದ್ದೀರಿ, ಅನ್ಯಾಯ ಮಾಡಬಾರ್ದು. ಈ ರೀತಿ ಮುಂದೆ ಇನ್ನು 2 ವರ್ಷ ಇದೆ, ಇದನ್ನು ಸರಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಈ 2 ವರ್ಷದಲ್ಲಿ ಸರಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅದನ್ನು ನೀವು ಸದುಪಯೋಗ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಆಫ್ಟರ್ 2028 ಇದು ಬೇರೆ ಒಂದು ರೂಟ್ ಹೋಗ್ತದೆ. ವೆರಿ ಕ್ಲಿಯರ್. ಇವತ್ತು ಏನು ಈ ಒಂದು ಬ್ಯಾಂಗ್ಳೂರು ಟೌನ್ ಹಾಲಲ್ಲಿ ನಡೀತಾ ಇದೆ, ನಮಗೆ ಕಾಣಲಿಕ್ಕೆ ಒಂದು ಸಣ್ಣ ಜನಸಂಖ್ಯೆ ಅಂತ ಕಾಣ್ಬೋದು. ಯಾಕಂದರೆ ದೊಡ್ಡ ದೊಡ್ಡ ಸಭೆ ಎಲ್ಲ ಸೇರಿಕೊಂಡಾಗ ಅದನ್ನು ನೋಡಿದಾಗ ಸಣ್ಣದಿರ್ಬೋದು. ಬಟ್ ಇದರಲ್ಲಿ ಯಾರು ಬಂದಿದ್ದಾರೆ ಏನು ಚಿಲ್ಡ್ರೆ ಮನುಷ್ಯರಲ್ಲ, ಎಲ್ಲರೂ ಮುಸ್ಲಿಂ ಸಮುದಾಯ, ನಮ್ಮಲ್ಲಿ ಏನು ರೂರಲ್ ಲೆವೆಲಿಂಗ್ ಗ್ರಾಮ ಪಂಚಾಯತಿಯಿಂದ ಹಿಡಿದು ಬೇರೆ ಬೇರೆ ರೀತಿಯ ಮುಖಂಡರು, ರಾಜ್ಯಾದ್ಯಂತ ಬೇರೆ ಬೇರೆ ರೀತಿಯ ಮುಖಂಡರುಗಳು, ಅವರು ಒಬ್ಬೊಬ್ಬರು ಅಧ್ಯಕ್ಷರು ಇಲ್ಲಿ ಪ್ರತಿನಿಧಿಸಲಿಕ್ಕೆ ಬಂದಿದ್ದಾರೆ, ಯಾವುದು ಈ ಒಂದು ಸಮಾವೇಶಕ್ಕೆ ಬಂದಿದ್ದಾರೆ. ಹಾಗಾದರೆ ನೀವು ತಿಳ್ಕೊಳ್ಳಿ ಅವ್ರ ಹಿಂದೆ ಎಷ್ಟು ಸಮುದಾಯ ದೊಡ್ಡದಿದೆ. ಖಂಡಿತ ಇವತ್ತು ಯಾರು ಇಲ್ಲಿಗೆ ಬರಲಿಲ್ಲ ಹೇಳಿ? ಯಾರು ರಾಜಕೀಯವಾಗಿ ಅಧಿಕಾರವನ್ನು ಅನುಭವಿಸಬೇಕು ಅಥವಾ ಯಾರು ರಾಜಕೀಯವಾಗಿ ದುಡ್ಡು ಮಾಡಬೇಕು, ಅವರು ಇವತ್ತು ಇಲ್ಲಿ ಬಂದಿಲ್ಲ, ಅವರ ಅವಶ್ಯಕತೆಯೂ ಇಲ್ಲ.